ಈಗ ತಮಗೆಲ್ಲ ಗೊತ್ತಿರೋದು ವಿಚಾರ. ಈಗೇನು ಹೊಸದಾಗಿ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಕುಮಾರಸ್ವಾಮಿ ಮೇಲೆ ಕೇಳಿರೋದು ನಾವು ಸರ್ಕಾರ ಕೇಳಿಲ್ಲ. ಲೋಕಾಯುಕ್ತ SIT ಅವರು ಕೇಳಿರೋದು ನವಂಬರಲ್ಲೇ ಕೇಳಿರೋದು. ಈಗೇನು ಕೇಳಿಲ್ಲ. ನಾನು ನೋಡಿದೆ, ನಾನು ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿಕೆ ನಾನು ನೋಡಿದೆ. ನಾನು ಯಾರು ಏನು ಮಾಡೋಕ್ಕಾಗಲ್ಲ, 10 ಜನ ಸಿದ್ದರಾಮಯ್ಯ ಬಂದರು ಏನು ಮಾಡೋಕ್ಕಾಗಲ್ಲ ಅಂತ. ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ಬರ್ತಾರೆ? ಇದು ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ತೊಗೊಳ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇದು SIT ಅವರು ನವಂಬರಲ್ಲೇ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕುಮಾರಸ್ವಾಮಿ ಮೇಲೆ SIT ಪರ್ಮಿಷನ್ ಕೊಡಿ ಅಂತ ನವಂಬರಲ್ಲೇ ಕೇಳಿರೋದು. ಇದು ಸಿದ್ದರಾಮಯ್ಯ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಮಾನ್ಯ ರಾಜ್ಪಾಲರು. ನಾವು ಇದೇ ಕೇಳಿ ರಾಜ್ಪಾಲರಿಗೆ ಏನು ಪ್ರಶ್ನೆ ನಮ್ಮದಂದರೆ, ಇದು ಪ್ರೈವೇಟ್ ಕಂಪ್ಲೇಂಟೆಂಟ್ ಕೊಟ್ಟಿದ್ದಕ್ಕೆ ನೀವು ಪ್ರಾಸಿಕ್ಯೂಷನ್ನ ಅನುಮತಿ ನೀವು ಕೊಟ್ಟಿದ್ದೀರಾ, ಯಾರೋ ಸಿದ್ದರಾಮಯ್ಯ ಮೇಲೆ. ಇದು ನವಂಬರಲ್ಲೇ ಕೊಟ್ಟಿರೋದು, ಕುಮಾರಸ್ವಾಮಿ ಮೇಲೆ ಏನಕ್ಕೆ ಕೊಟ್ಟಿಲ್ಲ ಅಂತ ಮಾನ್ಯ ರಾಜ್ಪಾಲರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಭಾಳ ನೆನ್ನೆ ನೋಡಿದೆ ಮಾಧ್ಯಮದಲ್ಲಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಸ್ವಾಮಿ, ನಿಮಗೆ ನೈತಿಕ ಸಿದ್ದರಾಮಯ್ಯ ಬಗ್ಗೆ ಯಾವ ನೈತಿಕ ಹಕ್ಕಿದೆ ತಮ್ಮ ಮಾತಾಡೋಕ್ಕಂತ ತಮ್ಮ ಕೇಳಕ್ಕೆ ಬಯಸ್ತದೆ. ಯಾವ ನೈತಿಕ ಹಕ್ಕಿದೆ ತಮಗೆ ಸಿದ್ದರಾಮಯ್ಯ ಬಗ್ಗೆ ತಮ್ಮ ಮಾತಾಡೋಕ್ಕೆ? ಏನಿದೆ ಸಿದ್ದರಾಮಯ್ಯ ಇದ್ದಲ್ಲಿ? ಮೂಡಾದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಿದೆ? ಏನು ಪಾತ್ರ ಇದೆ ಸಿದ್ದರಾಮಯ್ಯ ಅವ್ರದ್ದು? ಸಿದ್ದರಾಮಯ್ಯ ಹೆಸರಲ್ಲಿದೆ. ಅವ್ರು ಯಾರೋ ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಅವ್ರು ಬಂದು ದೇವರಾಜ್ ಅವ್ರು ಬಂದು 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಬಾಮೈದನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರು 2010 ಡಿನೋಟಿಫಿಕೇಷನ್ ಮಾಡಿಬಿಟ್ಟು ಅವ್ರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದಲ್ಲಿ? ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಏನು ಆಲ್ಟರ್ನೇಟ್ ಸೈಟ್ ತೊಗೊಂಡಿಲ್ಲ. ಇದು ಇವ್ರ ಜಾಗದಲ್ಲಿ 3 ಎಕರೆ 16 ಗುಂಟೆದಲ್ಲಿ ಸೈಡ್ ಎಲ್ಲ ಹಂಚ್ಬಿಟ್ಟು ಅವ್ರು ಬೇರೆಯವ್ರು ಕೊಟ್ಟಿದ್ದಕ್ಕೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು. ಇವ್ರು ಕೇಳಿದ್ದಾರೆ, ನಮ್ಮ ಜಾಗದಲ್ಲಿ ನೀವು ಪರಿಹಾರ ಕೊಟ್ಟಿಲ್ಲ, ಕಂಪೋಸಿಷನ್ ಕೊಟ್ಟಿಲ್ಲ, ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ದೀರ ಅಂತ ಪತ್ರ ಬರೆದಿದ್ದಾರೆ. ನಿಜ, ಅದು ಪತ್ರ ಬರೆದಿದ್ದಾರೆ. ಅದ ಪ್ರಕಾರ 21 ಯಾರು ಸರ್ಕಾರ ಇತ್ತು? BJP ಸರ್ಕಾರದಲ್ಲಿ ತೀರ್ಮಾನ ತೊಗೊಂಡು 14 ಸೈಟ್ ಕೊಡಬೇಕಂತ ತೀರ್ಮಾನ ತೊಗೊಂಡು 14 ಸೈಟ್ ಕೊಟ್ಟಿದ್ದಾರೆ. ಬರೀ ಇವ್ರಿಗೆ ಮಾತ್ರ ಕೊಟ್ಟಿಲ್ಲ, ಅದು ಭಾಳ ಜನ ಇರ್ತಾರೆ ಆ ಥರ. ಭಾಳ ಜನದಲ್ಲಿ 125 ಇವ್ರು 14 ಸೈಟ್ ಇವ್ರು ಕೊಟ್ಟಿದ್ದಾರೆ. ಇವ್ರು ಸಿದ್ದರಾಮಯ್ಯ ಪಾತ್ರ ಏನಿದೆ? ಈಗ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ BJP ಮತ್ತು ಕುಮಾರಸ್ವಾಮಿ ಅವ್ರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ. ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು. ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನೀವು ಪ್ರಾಸಿಕ್ಯೂಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ಲೋಕಾಯುಕ್ತ ಅವರು SIT ಮತ್ತು ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿರೋದು ನಿಮ್ಮನ್ನ. ನೀವು ಕೊಡಬೇಕಾಗಿರೋ ರಾಜೀನಾಮೆ. ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡೋಕ್ಕೆ. ಮಾತಾಡಿದ್ರೆ ಧಮಕಿ ಹಾಕೋದು, ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು. ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ? ಎಷ್ಟು ದಿನ ಅಂತ ನಡೀತದೆ? ಯಾವ ನೈತಿಕ ಹಕ್ಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ ಮಾತ್ರ? 100 ಸಿದ್ದರಾಮಯ್ಯ ಬಂದರು. 100 ಸಿದ್ದರಾಮಯ್ಯ ಬೇಕಾಗಿಲ್ಲ. ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು 100 ಸಿದ್ದರಾಮಯ್ಯ ಬಂದು ಬಾಯಿ ಇದೆಯಾ ಅಂತ ಏನು ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನು ಬೇಕಾದ್ರೂ ಮಾತಾಡಿದ್ರ? ಮೊನ್ನೆ ನಾನು ರಾಮನಗರಲ್ಲಿ ನಾನು ಸುಮ್ಗಿದ್ದೀನಿ, ತಾಳ್ಮೆ ಆಗಿದ್ದೀನಿ. ನಾನು ಮೊನ್ನೆ ರಾಮನಗರಲ್ಲಿ ಒಂದು ಹೇಳಿಕೆ ಕೊಟ್ಟೆ. ನಾನು ರಾಜಕೀಯ ನಾನು ಹೇಳಿದ್ದೀನಿ. ನಾನು ಏನಂತ ಹೇಳಿದೆ? ನಾನು ರಾಮನಗರ ಡಿಸ್ಟಿಕ್ಗೆ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 37,000 ಮನೆಗಳು ಕೊಟ್ಟಿದ್ರಿ. ನೀವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು 2018 2019ವರೆಗೂ ಮುಖ್ಯಮಂತ್ರಿ ಆಗಿದ್ರಿ. ಅವಾಗ ಎಷ್ಟು ಮನೆಗಳು ಕೊಟ್ಟಿದ್ರಿ ತಾವು? 670 ಮನೆಗಳು ಕೊಟ್ಟಿದ್ರಿ. ಕೇಳಿ ತಪ್ಪ? ನಿಮ್ಮ ಡಿಸ್ಟಿಕ್ಗೆ ಅಲ್ಲಿಂದ ಆಯ್ಕೆಯಾಗಿ ರಾಮನಗರಿಂದ MLA ಆಗಿ ಮುಖ್ಯಮಂತ್ರಿ ಆಗಿ ಕಾರಣಕ್ಕೋಸ್ಕರ ನಾನು ಕೇಳಿದೆ. ನಾನು 670 ಮನೆ ಕೊಟ್ಟಿದ್ದೆ. ಅದಕ್ಕೆ ನೀವೇನು ಉತ್ತರ ಕೊಟ್ಟಿದ್ದೀರಾ? ಏನು ಹೇಳಿದ್ದೀರಾ ನೀವು? ಅದಾದಮೇಲೆ ಅವನು ಹೇಳೋಕ್ಕೆ, ಅವನು ಕೇಳೋಕ್ಕೆ, 1 ಬಸ್ಗೆ 2 ನಂಬರ್ ಹಾಕಿ ಓಡಿಸೋನು ಅಂತ. ಮನೆ ಕುಮಾರಸ್ವಾಮಿಗೆ ಜ್ಞಾನ ಇರಲಿ. ಒನ್ ಬಸ್ಗೆ 2 ನಂಬರ್ ಹಾಕೊಂಡು ಓಡಿಸಿದ್ರಿ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ಅದು ನಂದಲ್ಲ. ಆಯ್ತಪ್ಪ, ಹಂಗಾಗಿ ಓಡಿಸಿದ್ದಕ್ಕೆ 2017ವರೆಗೂ ನೀವೇನಕ್ಕೆ ಇಟ್ಕೊಂಡಿದ್ರಿ? ಗೊತ್ತಿರಲಿಲ್ಲ ಅವಾಗ. ಇದಾಗಿರೋದು 2002 ನಂದಿಲ್ಲ. ಅದು ಕೋರ್ಟಿಂದ ಕ್ಲೀನ್ ಚೀಟ್ ತೊಗೊಂಡಿದ್ದೀನಿ ನಾನು. ಕೋರ್ಟಿಂದ ಕ್ಲೀನ್ ಚೀಟ್ ತೊಗೊಂಡು ಬಿ ರಿಪೋರ್ಟ್ ಹಾಕಿದ್ದಾರೆ. ನಮ್ಮ ಚಿಕ್ಕಪ್ಪನ ಗಾಡಿ ಅದು, ನನ್ನ ವೆಹಿಕಲ್ ಅಲ್ಲ ಅದು. ಪದೇ ನನಗೆ ಬೇರೆಯವ್ರ ಥರ ನನಗೆ ಇದು ಮಾಡೋಕ್ಕೆ ಹೋಗ್ಬೇಡಿ ನೀವು ದಯಮಾಡಿ. ನಿಮ್ಮಂಗೆ ಯಾವ ಇಲ್ಲಿಗಲ್ ಕೆಲಸ ನಾನು ಮಾಡಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡೋದು ನೀವು. 1 ಬಸ್ಗೆ 2 ನಂಬರ್ ಹಾಕಿದ್ದಾನೆ. ನೀವೇನು ಮಾಡಿದ್ದೀರಾ? ಎಳ್ಳ ಬಾಯಿ ಬಿಟ್ಟು ಇಲ್ಲಿಗಲ್ ಹೇಳ. ನಾನು ಕುಮಾರಸ್ವಾಮಿ ಅವರೇ, ನಂದಲ್ಲ ಬಸ್ ಅದು. ದಾಖಲೆ ಕೊಡ್ತೀನಿ ನಾನು. ಕೋರ್ಟಲ್ಲಿ ಕ್ಲೀನ್ ಚೀಟ್ ತೊಗೊಂಡಿದ್ದೀನಿ ನಾನು. ನಮ್ಮ ಚಿಕ್ಕಪ್ಪ ಮಾಡಿರೋದು. ಚಿಕ್ಕಪ್ಪ ಮಾಡಿದ ಆರೋಪನ ನನ್ನ ಮೇಲೆ ಓಡಿಸ್ತಾ ಇದ್ದೀರ ತಾವು. ನೀವೇನು ಮಾಡಿದ್ದೀರಾ? ಒಂದು ಮನೆಯಲ್ಲಿ ಇಟ್ಕೊಂಡು ಆಚೆ ಏನು ಮಾಡಿದ್ದೀರಾ? ಬಾಯಿ ಬೀಳಲ್ಲ ನಾನು? ಬೇಡ, ದಯಮಾಡಿ ಬೇಡ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.